ಹಲೋ ಫ್ರೆಂಡ್ಸ್, ನಮಸ್ಕಾರ. ಎವಿಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ತೆಂಗಿನಕಾಯಿ ತುರಿನ ಹೇಗೆ ತಿಂಗಳವರೆಗೂ ಶೇಖರಣೆ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎವಿಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇದರಿಂದ ಬಹಳ ಬೇಗನೆ ನೀವು ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಈ ಟಿಪ್ಸ್ ಏನು ಅಂತ ನೋಡ್ಬಿಡೋಣ. ನೋಡಿ ಫ್ರೆಂಡ್ಸ್, ಇವಾಗಂತೂ ಹಬ್ಬದ ಸೀಸನ್ ಅಲ್ವಾ. ಹಬ್ಬದ ಸೀಸನ್ನಲ್ಲಿ ದೇವರಿಗೆ ಅಂತ ತೆಂಗಿನಕಾಯಿ ಅಂತೂ ಒಡೆದಿರ್ತೀವಿ. ಅದು ತುಂಬಾನೇ ಆಗ್ಬಿಟ್ಟಿರತ್ತಲ್ವಾ. ಅದನ್ನ ಇವಾಗಂತೂ ಮಳೆಗಾಲ ಬೇರೆ, ಹೇಗೆ ಶೇಖರಣೆ ಮಾಡೋದು ಅನ್ನೋದೇ ಕಷ್ಟ. ಬಿಸಿಲಿದ್ರೆ ಬಿಸಿಲಲ್ಲಿ ಒಣಗಿಸಿ ಎಣ್ಣೆ ಮಾಡೋದಕ್ಕಾದ್ರೂ ಆಗ್ತಿತ್ತು. ಅಂದರೆ ಇವಾಗ ಅದು ಕಷ್ಟನೇ ಮಳೆ ಆದ್ರಿಂದ. ಮತ್ತೊಂದು ಅಂತಂದರೆ ಹಳ್ಳಿ ಕಡೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ಒಲೆಯಲ್ಲಿ ತೆಂಗಿನಕಾಯಿನ ಒಣಗಿಸಿಡ್ತಾರೆ. ಅಂದರೆ ಸ್ವಲ್ಪ ಬಿಸಿ ಬೂದಿ ಇರತ್ತಲ್ಲ, ಅದರಲ್ಲಿ ಹಾಕಿ ಒಣಗಿಸೋಕ್ಕೂ ಆಗತ್ತೆ. ಮತ್ತು ಅದೇನಾಗತ್ತೆ ಅಂದರೆ ಸ್ವಲ್ಪ ಕಪ್ಪು ಬಂದ್ಬಿಡತ್ತೆ. ಅದರಿಂದ ಎಣ್ಣೆ ಮಾಡಿಸಿದ್ರೆ ಸ್ವಲ್ಪ ಎಣ್ಣೆ ಹಾಳಾಗೋ ಚಾನ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಆಗಿ ಇದೊಂದು ಟಿಪ್ಸ್ನ ನೀವು ಯೂಸ್ ಮಾಡ್ಬೋದು. ನೋಡಿ, ನಾನಿಲ್ಲಿ ತೆಂಗಿನಕಾಯಿನ ತೋರಿಸ್ತಾ ಇದ್ದೀನಲ್ವಾ. ಇದೊಂದು ತುರಿಯೋ ಮಣೆ. ನೋಡಿ, ತೆಂಗಿನಕಾಯಿನ ತುರ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದು ನಮ್ಮ ಹಳ್ಳಿ ಕಡೆ ಉಪಯೋಗಿಸೋ ತುರಿಮಣೆ. ಅಂದರೆ ನಿಮ್ಮ ಆಚಾರಿಗಳಿರ್ತಾರಲ್ಲ, ಅವ್ರ ಹತ್ರ ಈ ಥರ ಮಣೆ ಮಾಡಿಸಿ ಈ ಥರ ಮೆಟ್ಕತ್ತಿ ತಂದು ಹೊಡೆದು ರೆಡಿ ಮಾಡ್ಕೊಂಡಿರ್ತೀವಿ. ಅಂದರೆ ಈ ಥರ ಮಣೆ ನಿಮಗೆ ತುರಿಯೋದಕ್ಕೆ ತುಂಬಾ ಚೆನ್ನಾಗಾಗತ್ತೆ. ಇವಾಗ ನೀವು ಪೇಟೆಲಿದ್ದೀರಾ ಅಂತ ಆದರೆ ಕಾರ್ಡ್ಬೋರ್ಡ್ ಏನು ಬರುತ್ತಲ್ಲ, ಅದರಲ್ಲೂ ಸಹ ಈ ಥರ ಮಣೆನ ನೀವು ಮಾಡಿಸ್ಕೋಬಹುದು. ನೋಡಿ, ಇಲ್ಲಿ ಹೀಗಿರತ್ತೆ. ಹಿಂದ್ಗಡೆ ಕೆಳಗಡೆ ಈ ಥರ ಗ್ರಿಪ್ ಇರುತ್ತೆ. ಹಿಂದ್ಗಡೆನೂ ಅದೇ ಥರ ಇರುತ್ತೆ. ಒಂದು ಫುಲ್ ಅಂದರೆ ಸೈಜ್ ನೋಡಿಕೊಂಡು ನಿಮ್ಗೆ ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ನೀವು ಈ ಥರನ ಮಾಡಿಸ್ಕೋಬಹುದು. ಹಿಂದ್ಗಡೆ ಕೆಳಗಡೆ ಒಂದು ಈ ಥರ ಹೀಗೆ ಕೆಳಗಡೆ ಗ್ರಿಪ್ಗೆ ಅಂತ ಈ ಥರ ಹೊಡೆಸ್ಕೊಂಡ್ರೆ ಆಯಿತು. ಈ ಥರ ಕಾಯಿ ತುರಿಯೋದು ಮತ್ತು ಈ ಥರ ಮೆಟ್ಕತ್ತಿ ಅಂತೂ ನಿಮಗೆ ಅಂಗಡಿಗಳಲ್ಲಿ ಸಿಗತ್ತೆ. ನೋಡಿ, ಇವಾಗ ನಿಮ್ಮ ಹತ್ರ ಇರೋ ಕಾಯಿ ಕಡಿಗಳನ್ನೆಲ್ಲ ಈ ಥರ ತುರ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಇಷ್ಟು ಕಾಯಿ ತುರಿ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಇವಾಗ ಕಾಯಿ ತುರಿದೆಲ್ಲ ರೆಡಿಯಾಗಿದೆ. ಒಂದು 10 ರಿಂದ 15 ಕಾಯಿಯಷ್ಟು ಕಡಿಗಳನ್ನು ತುರಿದು ಇಲ್ಲಿ ಇಟ್ಟಿದ್ದೀವಿ. ಇದನ್ನ ಇವಾಗ ಹೇಗೆ ಸ್ಟೋರ್ ಮಾಡೋದು ಅಂತ ನೋಡೋಣ. ಪೇಟೆಯಲ್ಲಿ ಜಿಪ್ಲಾಕ್ ಕವರ್ ಅಂತೂ ಇದ್ದೇ ಇರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ತುರಿದಿರೋ ತೆಂಗಿನಕಾಯಿಯನ್ನ ನೋಡಿ, ಇದು ಜಿಪ್ಲಾಕ್ ಕವರು. ನಿಮಗೆ ಪೇಟೆಯಲ್ಲಿ ಅಂಗಡಿಗಳಲ್ಲಿ ಸಿಗತ್ತೆ. ಜಿಪ್ಲಾಕ್ ಕವರ್ ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ. ಅದ್ರ ಒಳಗಡೆ ನಾನು ಈಗ ಹೆರ್ದಿರೋ ತೆಂಗಿನ ತುರಿನೆಲ್ಲ ತುಂಬ್ತಾ ಇದ್ದೀನಿ. ನೋಡ್ಕೊಳ್ಳಿ, ಒಂದೊಂದ್ಸಲ ಈ ಥರ ತೆಂಗಿನಕಾಯಿದೆಲ್ಲ ಇದು ಬಿದ್ದಿರತ್ತಲ್ಲ, ಅದೆಲ್ಲ ತೆಕ್ಕೊಂಡು ನೀಟಾಗಿ ತೆಂಗಿನ ತುರಿನ ಮಾತ್ರ ಜಿಪ್ಲಾಕ್ ಕವರಲ್ಲಿ ತುಂಬ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ತೆಂಗಿನ ತುರಿನ ನಾನು ಹೀಗೆ ಜಿಪ್ಲಾಕ್ ಕವರಿಗೆ ಹಾಕಿದ್ದೀನಿ. ನೋಡಿ, ಇದು ಸುಮಾರು 2 kg ಹಿಡಿಯೋ ಅಂಥ ಕವರ್ ಇದು. ಇದನ್ನು ಹೀಗೆ ಲಾಕ್ ಮಾಡಿದೆ. ಅಕಸ್ಮಾತ್ ನಿಮಗೆ ಜಿಪ್ಲಾಕ್ ಕವರ್ ಇಲ್ಲ ಅಂತಂದರೆ ನಿಮ್ಮ ಮನೇಲಿ ಹೇಗಿದ್ರು ಸ್ಟೀಲಿನ ಬಾಕ್ಸ್ಗಳಿದ್ದೇ ಇರತ್ತಲ್ವ, ಅದರಲ್ಲೂ ಸಹ ಈ ಥರ ಹಾಕ್ಬೋದು.
ಇದನ್ನು ನೆಕ್ಸ್ಟು ಏನು ಮಾಡಬೇಕು ಅಂದರೆ ನಿಮ್ಮ ಮನೆಗಳಲ್ಲಂತೂ ಎಲ್ಲ ಈಗ ಫ್ರಿಜ್ ಅಂತೂ ಇದ್ದೇ ಇರುತ್ತೆ. ಅದರಲ್ಲಿ ಫ್ರೀಝರಲ್ಲಿ ಏನಿರುತ್ತಲ್ಲ ಅದರಲ್ಲಿ ಈ ತೆಂಗಿನ ತುರಿನ ಹೀಗೆ ಇಡಬೇಕಾಗತ್ತೆ. ಅಂದರೆ ನಿಮ್ಮ ಫ್ರೀಝರ್ ಪಾರ್ಟು ಚಿಕ್ಕದಿದ್ದರೆ ಈ ಥರ ನಿಮಗೆ ಕವರೇ ಚೆನ್ನಾಗಿ ಒಳಗೆ ನೀಟಾಗಿ ಹಿಡಿಯುತ್ತೆ. ಬಾಕ್ಸ್ ಹಾಕಿದರೆ ಕಷ್ಟ. ಅಂದರೆ ನಿಮ್ಮ ಮನೇಲಿ ಫ್ರಿಜ್ ದೊಡ್ಡದಿದ್ದರೆ ನೀವು ಸ್ಟೀಲ್ ಬಾಕ್ಸ್ನ ಯೂಸ್ ಮಾಡ್ಬೋದು. ನೋಡಿ, ಈ ಥರ ಮಾಡಿರೋದ್ರಿಂದ ನಿಮಗೆ ತಿಂಗಳವರೆಗೂ, ಅಂದರೆ ತಿಂಗಳಕ್ಕಿಂತ ಹೆಚ್ಚು ಸಹ ಆಗುತ್ತೆ. ಅಂದರೆ ಡೈಲಿ ಕಾಯಿ ಯೂಸ್ ಮಾಡ್ತೀವಲ್ಲ, ಅದಕ್ಕೋಸ್ಕರ ಇದು ಖಾಲಿ ಆಗ್ತಾ ಬಂದ್ಬಿಡತ್ತೆ. ಅಂದರೆ ತಿಂಗಳವರೆಗೂ ಸಹ ತೆಂಗಿನ ತುರಿನ ನೀವು ಫ್ರೀಝರಲ್ಲಿ ಸ್ಟೋರ್ ಮಾಡೋದ್ರಿಂದ ಇಡ್ಬೋದು. ನೋಡಿ ಫ್ರೆಂಡ್ಸ್, ನಾನಿವಾಗ ತೋರಿಸ್ತಾ ಇರೋದು ಆಲ್ರೆಡಿ ಒಂದು 20 ದಿವಸಕ್ಕಿಂತ ಹೆಚ್ಚು ಸ್ಟೋರ್ ಮಾಡಿರೋದು. ನೋಡಿ ಎಷ್ಟು ಫ್ರೆಶ್ ಆಗಿದೆ ತೆಂಗಿನ ತುರಿ. ನಿಮಗೆ ಬೇಕಾದಾಗ, ಅಂದರೆ ಅಡುಗೆ ಮಾಡಬೇಕಲ್ಲ ಆ ಟೈಮಲ್ಲಿ ಒಂದು ಅರ್ಧ ಗಂಟೆ ಮುಂಚೆ ನೀವು ಇದನ್ನು ತೆಗೆದು ಹೊರಗೆ ಇಟ್ಕೊಂಡ್ರೆ ಆಯಿತು. ಸ್ವಲ್ಪ ಗಟ್ಟಿಯಾಗಿರೋ, ಅಂದರೆ ಫ್ರೀಝರಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿರುತ್ತೆ ಕಾಯಿ ತುರಿ. ಆಮೇಲೆ ನಾರ್ಮಲ್ ಟೆಂಪ್ರೇಚರ್ಗೆ ಬಂದು ನೋಡಿ ಈ ರೀತಿ ಆಗುತ್ತೆ. ಅಂದರೆ ತುಂಬ ಫ್ರೆಶ್ ಇರುತ್ತೆ. ಈ ರೀತಿ ಮಾಡೋದ್ರಿಂದ ನಿಮಗೆ ಆಲ್ಮೋಸ್ಟ್ ತಿಂಗಳಿಗಿಂತ ಹೆಚ್ಚಿನವರೆಗೂ ಸಹ ದಿವಸಗಳವರೆಗೂ ನೀವು ತೆಂಗಿನ ತುರಿನ ಸ್ಟೋರ್ ಮಾಡ್ಬೋದು. ಇಲ್ಲ ಅಂತಂದರೆ ಸುಮ್ಮನೆ ಹಾಳಾಗಿ ಹೋಗ್ಬಿಡತ್ತೆ ತೆಂಗಿನ ತುರಿ. ಮತ್ತು ತೆಂಗಿನ ಕಡಿನೂ ಇಟ್ಟರೂ ಸಹ ಬಹಳ ದಿನಗಳವರೆಗೆ ಬರಲ್ಲ ಫ್ರಿಜ್ಜಲ್ಲಿ ಇಟ್ಟರೂ ಸಹಿತ. ಅದಕ್ಕೋಸ್ಕರ ಈ ರೀತಿ ಮಾಡೋದ್ರಿಂದ ನಾವು ತುಂಬ ದಿನಗಳವರೆಗೆ ಸ್ಟೋರ್ ಮಾಡ್ಬೋದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಮತ್ತು ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಈ ಟಿಪ್ಸ್ ಗೊತ್ತಾಗಲಿ. ಇದರಿಂದ ಅವರಿಗೂ ಸಹ ಸಹಾಯ ಆಗತ್ತೆ. ಮತ್ತೆ ಒಂದು ಅಂತ ಅಂದರೆ ಈ ವಿಡಿಯೋನ ಲೈಕ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇದರಿಂದ ನಮಗೆ ಮುಂದಿನ ಮತ್ತೆ ವಿಡಿಯೋ ಮಾಡೋದಕ್ಕೆ ಸಹಾಯ ಆಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.